ಈಗ ನಮ್ಮ ಜೊತೆಗೆ ಮಾತಾಡೋಕೆ ಆಶಾ ಜಗದೀಶ್ ಇದ್ದಾರೆ. ವಿಎಚ್ಪಿ ಮಾತೃಶಕ್ತಿ ಪ್ರಮುಖ ದಕ್ಷಿಣ ಕನ್ನಡ ಜಿಲ್ಲೆ. ಅವರು ಮಂಗಳೂರಿಂದಾನೇ ಈಗ ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಆಶಾ ಜಗದೀಶ್ ಅವರು. ಆಶಾ ಜಗದೀಶ್ ಅವರೇ, ಈಗ ಕೇರಳ ಸರ್ಕಾರ ಕೂಡ ಇದನ್ನ ಹೌದು ನಾವು ಮಾಡಿಸಿದೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಅಂದ್ರೆ ಕೇರಳ ಸರ್ಕಾರದ ಉಸ್ತುವಾರಿಯಲ್ಲೇ ನಡೆದಿದೆ. ಈಗ ಕೇರಳದಲ್ಲಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಹಾಗೂ ಒಂದು ರೀತಿ ಆಕ್ರೋಶ ಭುಗಿಲೇಳ್ತಾ ಇದೆ. ಈ ಸಂದರ್ಭದಲ್ಲಿ ತಾವು ಇದನ್ನ ಯಾವ ರೀತಿ ಗಮನಿಸ್ತೀರಾ? ತಮಗೆ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ? ಕೇರಳ ಸರ್ಕಾರ ಮಾಡಿದ್ದು ಸರಿನಾ ಹೇಗೆ ಅಂತ? ಇದು ಕಂಪ್ಲೀಟ್ಲಿ ಪ್ಲ್ಯಾನ್ಡ್. ಅವ್ರು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಿ. ಯಾವುದೇ ಒಂದು ಭಕ್ತರು ಹೋಗ್ಬಿಟ್ಟು ಅಲ್ಲಿ ಕೋರ್ಟಲ್ಲಿ ಏನು ಕೇಸ್ ಮಾಡಿಲ್ಲ. ತೃಪ್ತಿ ದೇಸಾಯಿ ಒಬ್ಬರು ಕಮ್ಯುನಿಸ್ಟ್, ಹಿಂದೂಗಳನ್ನು ನಂಬೋದಿಲ್ಲ, ಹಿಂದುತ್ವನ ನಂಬೋದಿಲ್ಲ. ಅಂಥ ವ್ಯಕ್ತಿ ಹೋಗಿ ಕೋರ್ಟಲ್ಲಿ ಕೇಸ್ ಮಾಡಿಕೊಂಡು ಅಲ್ಲಿ ಪ್ರವೇಶ ಸಿಗಬೇಕು ಅಂತ ಹೇಳಿ ಮಾಡಿಕೊಂಡು ಬಂದಿರೋಂಥದ್ದು. ಇಟ್ಸ್ ಆಲ್ ಪ್ಲ್ಯಾನ್ಡ್. ಅದೇ ಥರ ಕಮ್ಯುನಿಸ್ಟ್ ಸರ್ಕಾರ ಕೇರಳದಲ್ಲಿ ಇದ್ದ ಕಾರಣ ಅವರಿಗೆ ಸಪೋರ್ಟಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ದೇವಸ್ಥಾನದ ಹಣದ ಮೇಲೆ ಕಣ್ಣಿದೆ, ಅಲ್ಲಿ ಬರ್ತಕ್ಕಂಥ ಆದಾಯದ ಮೇಲೆ ಕಣ್ಣಿದೆ ಅಂತ ನನಗನ್ಸುತ್ತೆ. ನಾವು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶ್ವ ಹಿಂದೂ ಪರಿಷತ್ತು ಯಾವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಮಾಡಿದ್ದಿಲ್ಲ. ನಮ್ಮ ಗ್ರಂಥಗಳು ಎಲ್ಲೂ ಭೇದ ಮಾಡಿದ್ದಿಲ್ಲ. ಆದರೆ ಇಲ್ಲಿ ಶ್ರದ್ಧೆ ಅನ್ನೋದು ಒಂದು ಮುಖ್ಯ. ನಮಗೆ ಎಲ್ಲಿ ಶ್ರದ್ಧೆಯಿಂದ ಕೆಲಸ ನಡೀತಿದೆ ಅಲ್ಲಿ ನಾವು ಹಾಳು ಮಾಡಬಾರ್ದು. ಆ ದೃಷ್ಟಿಯಿಂದ ಹೆಣ್ಮಕ್ಳಲ್ಲಿ ಹೋಗೋದು ಬೇಡ ಅಂತ ನಾವು ಇಚ್ಛಿಸ್ತೇವೆ. ಇವರು ಪರ್ಪಸ್ಸಾಗೆ ಇದನ್ನು ಮಾಡಿರೋಂಥ ಕೆಲಸ. ಇದು ರಾಜಕೀಯ ಪ್ರೇರಣೆ ಅಂತ ಹೇಳ್ಕೊಂಡು ಚೆನ್ನಾಗಿ ಗೊತ್ತಾಗ್ತಾ ಇದೆ ಜನರಿಗೆ. ಜನರು ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಖಂಡಿತ ಕೊಡ್ತಾರೆ. ಪಿಣರಾಯಿ ಅವರು ಈ ಥರ ಒಂದು ಕೆಲಸ ಮಾಡಬಾರ್ದಾಗಿತ್ತು. ಅದು ಬೆಳಗಿನ ಜಾವ ಹೋಗಿದ್ದಾರೆ ಅಂತ ಹೇಳ್ತಾರೆ. ಕ್ಲಿಪ್ಪಿಂಗ್ಸು ಕರೆಕ್ಟಾಗಿ ಏನೂ ಇಲ್ಲ. 18 ಮೆಟ್ಟಲ ಹತ್ತಿದಾರ ಇಲ್ವಾ ಅಂತಲೂ ಕ್ಲಿಪ್ಪಿಂಗ್ಸು ತೋರಿಸ್ತಾ ಇಲ್ಲ. ಅಷ್ಟು ಅಲ್ಲದೆ ವಾವರ ಮಸ್ಜಿದ್ಗೆ ಹೋಗದೆ ಯಾರೂ ಅಯ್ಯಪ್ಪನ ಗುಡಿಗೆ ಬರಲಿಕ್ಕೆ ಆಗೋದಿಲ್ಲ. ಇವರು ಆ ಮಸ್ಜಿದ್ಗೆ ಹೋಗಿದ್ದಾರಾ? ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರವೇಶ ಇದೆಯಾ ಇವರಿಗೆ? ಅಲ್ಲಿ ಪ್ರವೇಶ ಕೊಡೋದಿಲ್ಲ. ಶಬರಿಮಲೆಗೆ ಹೇಗೆ ಪ್ರವೇಶ ಮಾಡಿದ್ರು ಇವರು? ಇನ್ನೊಂದು, ಕೋರ್ಟ್ ಹೇಳಿರೋದು ಶಬರಿಮಲೆಗೆ ಹೋಗಿ ಅಂತ ಹೇಳಿದೆ ಹೊರತು ಶಬರಿಮಲೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿಲ್ಲ. ಸ್ಟೇಟ್ಮೆಂಟ್ ಶುಡ್ ಬಿ ವೆರಿ ಕ್ಲಿಯರ್. ಅವ್ರು ಶಬರಿಮಲೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ ಕೂಡಲೇ ಅಲ್ಲಿ ಇನ್ನೊಂದು ಅಡ್ಡ ಬರುತ್ತೆ. ಏನು ಅಂದರೆ ಆ ದೇವಸ್ಥಾನದ ಕಾನೂನುಗಳೇನಿದೆ ಅಂತ, ಅಲ್ಲಿ ಕಟ್ಟುಪಾಡುಗಳೇನಿದೆ ಅದಕ್ಕೆ ಬದ್ಧರಾದವರು ಮಾತ್ರ ದೇವಸ್ಥಾನ ಒಳಗಡೆ ಹೋಗಬೇಕು ಅಂತ. ಅದಕ್ಕೆ ಆರ್ಟಿಕಲ್ 25 ಕೂಡ ಪೂರಕವಾಗಿ ಇದೆ. ಯಾವ ದೇವಸ್ಥಾನಗಳಿಗೆ ಬೇರೆಯವರು ಡಿಸ್ಟರ್ಬ್ ಮಾಡಲಿಕ್ಕಿಲ್ಲ. ದೇವಸ್ಥಾನದ ಮ್ಯಾನೇಜ್ಮೆಂಟ್ ಏನು ನಿಶ್ಚಯ ಮಾಡುತ್ತೆ ಆ ರೀತಿಯಲ್ಲಿ ದೇವಸ್ಥಾನ ನಡಿಬೇಕು ಅನ್ನೋದಿದೆ. ಅದನ್ನೆಲ್ಲವನ್ನು ಮೀರಿ ಸರ್ಕಾರ ಕೂಡ ಅಲ್ಲಿಗೆ ಹೋಗಿ ಅಲ್ಲಿ ಹಣವನ್ನು ತೆಗೆದುಕೊಳ್ಳುವಂಥದ್ದು ತುಂಬ ತಪ್ಪು ನಡೀತಾ ಇದೆ. ಈ ಕ್ಷಣದಲ್ಲಿ ನನಗನ್ಸುತ್ತೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟ್ ಒಟ್ಟಿಗೆ ಮಧ್ಯವಹಿಸಿ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು. ಇದಕ್ಕೊಂದು ಬ್ರೇಕ್ ಹಾಕಬೇಕು. ಇಡೀ ದೇಶದಲ್ಲಿ ತುಂಬ ದೇವಸ್ಥಾನಗಳ ಮೇಲೆ ಹೀಗೆ ಆಗ್ತಾ ಇದೆ. ಮೊದಲಿಂದ ಆಕ್ರಮಣ ನಡೀತಿತ್ತು, ಈಗಲೂ ಮಾಡ್ತಾ ಇದ್ದಾರೆ. ಸೊ ಇದಕ್ಕೊಂದು ಬ್ರೇಕ್ ಬೀಳಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟ್ ಎರಡೂ ಕೂಡ ಮಧ್ಯವಹಿಸಿ ಇದನ್ನು ಸರಿಪಡಿಸ್ಬೇಕು. ಇಲ್ಲದ್ರೆ ಇದು ದೊಡ್ಡ ಗಲಾಟೆ ಆಗ್ತದೆ. ಇವತ್ತು ಬಹುಶಃ ಅವರು ಎಂಟ್ರಿ ಕೊಟ್ಟಿದ್ದೀವಿ ಅಂತ ಖುಷಿ ಪಟ್ಕೊಳ್ಬೋದು, ಆದರೆ ನಿರಂತರ ಎಂಟ್ರಿ ಅಂತೂ ಗ್ಯಾರಂಟಿ ಸಿಗೋದಿಲ್ಲ. ಯಾಕೆಂದರೆ ಅಲ್ಲಿಯ ವ್ಯವಸ್ಥೆ ಏನು ಹೇಳುತ್ತೆ ಅದ್ರ ಪ್ರಕಾರ ನಡೆಯುವಂಥದ್ದು ನಮ್ಮ ವಿಚಾರ. ಅಷ್ಟಲ್ಲದೆ ಈ ದೇಶವನ್ನು ಆಧ್ಯಾತ್ಮಿಕ ದೇಶ ಅಂತ ಹೇಳ್ಕೊಂಡು ಇಡೀ ವರ್ಲ್ಡ್ ನೋಡ್ತಾ ಇದೆ ನಮ್ಮನ್ನು. ಇಲ್ಲಿ ಬರೋದು ಮೆಡಿಟೇಷನ್ ಮಾಡಲಿಕ್ಕೆ, ಆಧ್ಯಾತ್ಮಿಕ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಇಂಥ ಒಂದು ನೀಚ ಕೆಲಸಗಳನ್ನು ಮಾಡಿಕೊಂಡು ಈ ಹೆಂಗಸರು ಅಲ್ಲಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಇಡೀ ರಾಷ್ಟ್ರದ ಗೌರವನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು. ಮಾತಾಡ್ತೀನಿ ನಿಮ್ಮ ಹತ್ರ ಆಶಾ ಜಗದೀಶ್ ಅವರೇ. ಈಗ ನಮ್ಮ ಜೊತೆಗೆ ವೆಂಕಟೇಶ್ ಅಂತ ಒಬ್ಬರು